ನಮಸ್ಕಾರ ತಮ್ಮೆಲ್ರಿಗೂ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಗಣೇಶ ಚತುರ್ಥಿ ಇರೋದ್ರಿಂದ ಯಾರು ಕೂಡ ತಪ್ಪಿಯೂ ಕೂಡ ಇವತ್ತು ಚಂದ್ರ ದರ್ಶನವನ್ನು ಮಾಡಬೇಡ್ರಿ. ಚಂದ್ರ ದರ್ಶನವನ್ನು ಮಾಡೋದ್ರಿಂದ ಯಾವೆಲ್ಲ ಆಪತ್ತು ವಿಪತ್ತುಗಳು ನೀವು ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ. ಜೊತೆಗೆ ಒಂದು ಶ್ಲೋಕವನ್ನು ಹೇಳ್ತೀನಿ. ತಪ್ಪಿ ಏನಾದರೂ ನೀವು ಚಂದ್ರ ದರ್ಶನವನ್ನು ಮಾಡಿದ್ರೆ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಜೊತೆಗೆ ಈ ಕಥೆಯನ್ನು ಪೂರ್ಣವಾಗಿ ಕೇಳಿಸ್ಕೊಳ್ರಿ. ನಿಮ್ಮ ಒಂದು ಚಂದ್ರ ದರ್ಶನದ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಶ್ರೀಕೃಷ್ಣನು ಜರಾಸಂಧನ ಭಯದಿಂದ ದೂರವಾಗಿರಲು ಸಂಕಲ್ಪಿಸಿ ದೇವಶಿಲ್ಪಿ ವಿಶ್ವಕರ್ಮನಿಂದ ಪಶ್ಚಿಮ ಸಮುದ್ರದಲ್ಲಿ ಸರ್ವಲಕ್ಷಣ ಸಂಪನ್ನವೂ ಸರ್ವಾಲಂಕಾರ ಭೂಷಿತವೂ ಸರ್ವ ಫಲಪ್ರದವೂ ಸರ್ವರೋಗ ವಿನಾಶಕವೂ ಸರ್ವ ಕಾಮಪ್ರದವೂ ಆದಂಥ ದ್ವಾರಕೆ ಎಂಬ ಮಹಾಪಟ್ಟಣವನ್ನು ನಿರ್ಮಿಸ್ತಾನೆ. ಅಲ್ಲಿ ಶ್ರೀಕೃಷ್ಣನು ಯಾದವ ಸಮೂಹದೊಡನೆ ವಾಸಿಸ್ತಾ ಇರ್ತಾನೆ. ಅವರೆಲ್ಲರೂ ಕೂಡ ಸತ್ಯಸಂಧರು, ಶ್ರೇಷ್ಠರು, ಸರ್ವಲಕ್ಷಣ ಸಂಪನ್ನರು, ಸರ್ವಶಕ್ತಿ ಯುಕ್ತಿ ವಿಶಾರದರು. ಶ್ರೀಕೃಷ್ಣನಾದರೂ ಸಮಸ್ತರಿಂದಲೂ ಜಗತ್ಕರ್ತನೆಂದು ಪೂಜಿಸಲ್ಪಡ್ತಾ ಇದ್ದಾನೆ. ಯಾದವರ ಅರಸರಾದಂತಹ ಉಗ್ರಸೇನನಿಗೆ ಸತ್ರಾಜಿತು, ಪ್ರಸೇನಜಿತರೆಂಬ ಇಬ್ಬರು ಮಕ್ಕಳು ಇರ್ತಾರೆ. ಸತ್ರಾಜಿತನು ನಿರಶನ ವ್ರತದಿಂದ ಸೂರ್ಯನನ್ನು ಪ್ರಾರ್ಥಿಸಿ ಅವನ ಪ್ರಸಾದದಿಂದ ದಿನಕ್ಕೆ 8 ಮಣ ಬಂಗಾರವನ್ನು ಕೊಡುವಂತಹ ಸ್ಯಮಂತಕ ರತ್ನವನ್ನು ಪಡೆದಿರ್ತಾನೆ. ಆ ರತ್ನವನ್ನು ಕಂಠದಲ್ಲಿ ಧರಿಸಿ ದ್ವಾರಕಾ ನಗರಕ್ಕೆ ಬರ್ತಾ ಇರ್ತಾನೆ. ಶ್ರೀಕೃಷ್ಣನು ಆ ರತ್ನವನ್ನು ಕೇಳಿಯಾನೆಂಬ ಭಯದಿಂದ ಅದನ್ನು ತನ್ನ ತಮ್ಮನಾದಂತಹ ಪ್ರಸೇನನಿಗೆ ಕೊಡ್ತಾನೆ. ಹೀಗಿರುವಾಗ ಅವನ ತಮ್ಮನಾದಂತಹ ಪ್ರಸೇನನು ಆ ರತ್ನವನ್ನು ಕತ್ತಿನಲ್ಲಿ ಕಟ್ಟಿಕೊಂಡು ಬೇಟೆಯಾಡೋದಕ್ಕೆ ಹೋಗ್ತಾನೆ. ಆಗ ಒಂದು ಸಿಂಹ ಪ್ರಸೇನನನ್ನ ಅವನ ಕುದುರೆಯನ್ನು ಕೊಲ್ಲುತ್ತೆ. ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ಕೂಡಲೇ ಅಲ್ಲಿಯೇ ಇದ್ದಂತಹ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೊರಟು ಹೋಗುತ್ತೆ. ಅಲ್ಲಿ ತನ್ನ ಮಗಳು ತೂಗ್ತಿದ್ದಂತಹ ತೊಟ್ಟಿಲಿಗೆ ಆ ಮಣಿಯನ್ನು ಕಟ್ಟಿ ಅಲಂಕಾರವನ್ನು ಮಾಡುತ್ತೆ. ಈ ಯಾವ ಸಂಗತಿಯೂ ಕೂಡ ಸತ್ರಾಜಿತನಿಗೆ ತಿಳಿದಿರೋದಿಲ್ಲ. ಎಷ್ಟು ದಿನಗಳು ಕಳೆದರೂ ಕೂಡ ಪ್ರಸೇನನು ಬಾರದೆ ಶ್ರೀಕೃಷ್ಣನು ಮಣಿಯ ಆಸೆಗಾಗಿ ತನ್ನ ತಮ್ಮನನ್ನು ಕೊಂದುಬಿಟ್ಟಿದ್ದಾನೆ, ಮಣಿಯನ್ನು ಅಪಹರಿಸಿದ್ದಾನೆ ಅಂತ ಹೇಳಿ ಸತ್ರಾಜಿತನು ಕೃಷ್ಣನನ್ನ ದೂಷಣೆಯನ್ನು ಮಾಡ್ತಾನೆ. ಕೃಷ್ಣನಿಗೂ ಕೂಡ ಈ ವಿಚಾರ ತಿಳಿಯುತ್ತೆ. ಈ ಅಪವಾದವನ್ನು ಕಳೆದುಕೊಳ್ಳೋದಕ್ಕಾಗಿ ಕೃಷ್ಣನು ಸತ್ರಾಜಿತುವೆ ಮೊದಲಾದ ಯಾದವರೊಡನೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಪ್ರಸೇನನು ಸತ್ತು ಬಿದ್ದಿರೋದನ್ನು, ಹಾಗೆ ಸ್ವಲ್ಪ ದೂರದಲ್ಲಿ ಸತ್ತು ಬಿದ್ದಿರುವಂತಹ ಸಿಂಹವನ್ನು ಬಿಲದ ಬಳಿ ನೋಡ್ತಾರೆ. ಕೃಷ್ಣನು ಸಕಲ ಯಾದವರನ್ನು ಬಿಲದ ಬಾಯಿಯ ಬಳಿ ನಿಲ್ಲಿಸಿ ತಾನೊಬ್ಬನೇ ಗುಹೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿದ್ದಂತಹ ಅರಮನೆಯಲ್ಲಿ ಒಂದು ತೊಟ್ಟಿಲು ಕಟ್ಟಿರುತ್ತೆ. ಅದರ ಮೇಲ್ಭಾಗದಲ್ಲಿ ಒಂದು ಪ್ರಕಾಶಮಾನವಾದಂತಹ ರತ್ನ ಕೂಡ ಕಟ್ಟಲ್ಪಟ್ಟಿರುತ್ತೆ. ಅಲ್ಲಿ ಜಾಂಬವಂತನ ಮಗಳು ಜಾಂಬವತಿ ಎನ್ನುವಂತಾಕೆ, ಆಕೆ ಆ ತೊಟ್ಟಿಲನ್ನು ತೂಗ್ತಾ ಆ ರತ್ನವನ್ನು ಮಗುವಿಗೆ ತೋರಿಸ್ತಾ ತೊಟ್ಟಿಲನ್ನು ತೂಗ್ತಾ ಇರ್ತಾಳೆ. ಕೃಷ್ಣನು ಅಲ್ಲಿಯೇ ನಿಂತು ಜಾಂಬವತಿಯನ್ನು ರತ್ನವನ್ನು ನೋಡ್ತಾ ಇರ್ತಾನೆ. ಜಾಂಬವತಿಯು ಕೃಷ್ಣನನ್ನು ಕಂಡು ಕೂಡಲೇ ಅಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾಳೆ. ಕೃಷ್ಣನು ನಕ್ಕು ತನ್ನ ಶಂಖವನ್ನು ಗಟ್ಟಿಯಾಗಿ ಊದ್ತಾನೆ. ಕೂಡಲೇ ಜಾಂಬವಂತ ಎದ್ದು ಬರ್ತಾನೆ. ಅವನಿಗೂ ಕೃಷ್ಣನಿಗೂ ಪರಸ್ಪರ 21 ದಿನ ಯುದ್ಧವಾಗುತ್ತೆ. ತಾನು ಅಜೇಯನಾದರೂ ಕೃಷ್ಣನನ್ನ ಸೋಲಿಸೋದಕ್ಕೆ ಆಗದೇ ಇರುವಂಥದ್ದನ್ನು ಗಮನಿಸಿ ಜಾಂಬವಂತ ಈ ಕೃಷ್ಣನು ವಿಷ್ಣುವೇ ಸರಿ ಎಂದುಕೊಂಡು ತ್ರೇತಾಯುಗದ ಶ್ರೀರಾಮನನ್ನ ಸ್ಮರಣೆಯನ್ನು ಮಾಡ್ತಾನೆ. ಆಗ ಕೃಷ್ಣನೇ ಅವನಿಗೆ ರಾಮನಾಗಿ ಕಾಣಿಸ್ಕೊಳ್ತಾನೆ. ಜಾಂಬವಂತನು ಆ ಸ್ಯಮಂತಕ ಮಣಿಯನ್ನ, ಕನ್ಯಾಮಣಿಯಾದಂತಹ ಜಾಂಬವತಿಯನ್ನ ಶ್ರೀಕೃಷ್ಣನಿಗೆ ಒಪ್ಪಿಸ್ತಾನೆ. ಗುಹೆಯ ಬಾಗಿಲಲ್ಲಿ ಬಹಳ ಕಾಲವಿದ್ದು ಕೃಷ್ಣನು ಬಾರದೇ ಇರಲು ಯಾದವರೆಲ್ಲರೂ ಕೂಡ ಪಟ್ಟಣಕ್ಕೆ ಹಿಂದಿರುಗ್ತಾರೆ. ಆದ್ದರಿಂದ ಕೃಷ್ಣನು ಸ್ಯಮಂತಕ ಮಣಿ ಹಾಗೂ ಕನ್ಯಾಮಣಿಯೊಡನೆ ಪಟ್ಟಣಕ್ಕೆ ಹಿಂದಿರುಗಿ ಅವರಿಗೆ ಅಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು ತಿಳಿಸ್ತಾನೆ. ಎಲೆ ಯಾದವರಿರ, ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದ. ನಾನು ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಶಾಪಗ್ರಸ್ತನಾದಂತಹ ಚಂದ್ರನನ್ನ ನೋಡಿದ್ರಿಂದ ಅಪವಾದವು ತಪ್ಪಲಿಲ್ಲ. ಹೀಗೆ ಹೇಳಿ ಕೃಷ್ಣ ತಾನು ತಂದಿದ್ದಂತಹ ಸ್ಯಮಂತಕ ರತ್ನವನ್ನು ಸತ್ರಾಜಿತುವಿಗೆ ಕೊಡ್ತಾನೆ. ನಂತರ ಸತ್ರಾಜಿತುವು ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಮದುವೆಯನ್ನು ಮಾಡಿಕೊಡ್ತಾನೆ. ಆ ರತ್ನವನ್ನು ಕೂಡ ಅವಳಿಗೆ ಬಳುವಳಿಯಾಗಿ ಕೊಡ್ತಾನೆ. ಕೃಷ್ಣನು ಸತ್ಯಭಾಮೆಯೊಡನೆ ದ್ವಾರಕೆಗೆ ಹಿಂದಿರುಗ್ತಾನೆ. ಯಾರೇ ಆದರೂ ಕೂಡ ಈ ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರ ದರ್ಶನವನ್ನು ಮಾಡಿದ್ರೆ ಈ ಸ್ಯಮಂತಕೋಪಾಖ್ಯಾನವನ್ನು ಕೇಳಿ ತಮಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಬಹುದು. ಅವರ ವಿಘ್ನಗಳೆಲ್ಲವನ್ನ ಕೂಡ ಪರಿಹಾರವಾಗಿ ಸರ್ವಕಾರ್ಯ ಸಿದ್ಧಿಯು, ಜಯವೂ, ಪಾಪಕ್ಷಯವೂ ಉಂಟಾಗತ್ತೆ. ವಿದ್ಯಾರ್ಥಿಯು ವಿದ್ಯೆಯನ್ನು, ಧನಾರ್ಥಿಯು ಧನವನ್ನು, ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಸುಖದಿಂದ ಇದ್ದು ಕೊನೆಗೆ ಮೋಕ್ಷವನ್ನು ಪಡೀತಾರೆ ಎಂಬಲ್ಲಿಗೆ ಈ ಒಂದು ಸ್ಯಮಂತಕೋಪಾಖ್ಯಾನ ಸಂಪೂರ್ಣವಾಗುತ್ತೆ. ಹಾಗಾಗಿ ಶ್ರೀಕೃಷ್ಣನೂ ಕೂಡ ಈ ಒಂದು ದೋಷದಿಂದ
ತುಂಬ ಕಷ್ಟವನ್ನು ಪಡ್ತಾನೆ. ಆಗ ನಡೆದಂಥ ಈ ಒಂದು ಸಂಗತಿಯನ್ನು ನಿಮ್ಮೆದುರು ಹೇಳಿದ್ದೀನಿ. ಈ ಒಂದು ಕಥೆಯನ್ನು ಯಾರು ಈ ದಿನ ಚಂದ್ರ ದರ್ಶನವನ್ನು ಮಾಡ್ತಾರಲ್ಲ, ಆ ದರ್ಶನವನ್ನು ಮಾಡಿದವರು ಈ ಕಥೆಯನ್ನು ಕೇಳೋದ್ರಿಂದ ಅವರ ಪಾಪ ವಿಮೋಚನೆ ಆಗುತ್ತೆ, ಅಂದರೆ ಆ ಒಂದು ಅಪವಾದದಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ. ಜೊತೆಗೆ ಒಂದು ಶ್ಲೋಕ ಇದೆ, ಆ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಶ್ಲೋಕವನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಾವು ಶ್ಲೋಕವನ್ನು ಕೂಡ ಪಾರಾಯಣವನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಈ ಒಂದು ದೋಷದಿಂದ ಪರಿಹಾರವನ್ನು ಪಡ್ಕೊಳ್ಬಹುದು ಸುಲಭವಾಗಿ ಅಂತ ಹೇಳಿ. ಇಲ್ಲ ಅಂದರೆ ಖಂಡಿತವಾಗ್ಲೂ 1 ವರ್ಷ ನೀವು ಬಹಳ ಕಷ್ಟವನ್ನು ಪಡಬೇಕಾಗತ್ತೆ, ಅಪವಾದಗಳನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಯಾರು ಕೂಡ ಸಾಧ್ಯವಾದಷ್ಟು ಸಂಜೆ ಹೊರಗಡೆ ಹೋಗಬೇಡ್ರಿ. ಏನೇನೇ ಕೆಲಸ ಇರುತ್ತೆ ಎಲ್ಲ ಸಂಜೆ ಒಳಗಡೆ ಮುಗಿಸ್ಕೊಳ್ರಿ, ಸರಿನಾ? ಸಂಜೆ ಯಾರು ಆದಷ್ಟು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಿ ಈ ಒಂದು ಇದರಿಂದ ತಪ್ಪಿಸ್ಕೊಳ್ಬಹುದು. ಅಥವಾ ಹೋದ್ರೂ ತುಂಬ ಜೋಪಾನವಾಗಿ ಇವತ್ತು ಇರಿ. ಅಕಸ್ಮಾತಾಗಿ ನೋಡಿಬಿಟ್ರೂ ಕೂಡ ಈ ಒಂದು ಕಥೆಯನ್ನು ಕೇಳಿ ಶ್ಲೋಕವನ್ನು ಪಾರಾಯಣ ಮಾಡ್ಕೊಳ್ಳಿ, ಆಯಿತಾ? ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.